ಕನ್ನಡಿಗ ಅಂತಾರಲೇ. ಅಲ್ಲೋದ್ದರು ನಾನು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋದು ನಮ್ಮ ತಾತನ ರೂಮಿಂದ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂದ್ಕೊಂಡಿದ್ದೀರಾ? ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆ ಹಿಂಗೆ ನೆಗಿತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀರಾ? ಯಾಕೆಂದರೆ ನಮ್ಮ ಅಕ್ಕ ಮಾವಿನಕಾಯಿ ಕಟ್ ಮಾಡ್ಕೊಂಡು ಹಿಂಗೆ ಇಕ್ಕೊಂಡವಳೆ. ಏಂತಕ್ಕೆ ಅಂತ ಕಟ್ ಮಾಡಿದ್ರೆ ಹೇಳಿಲ್ಲ. ಆಮೇಲೆ ಸರಿ ಬಿಡು ಗಾಡಿ ಬೀಗ ಎತ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಹೋಗ್ಬೇಕಾದ್ರೆ ನಮ್ಮ ಅಣ್ಣ ನಾನು ಬರ್ತೀನಿ ಅಂದ. ಸರಿ ಬಿಡು ಅಂದ್ಬಿಟ್ಟು ಏನು ಮಾಡ್ತಾನೆ ಅಂದ್ಬಿಟ್ಟು ನಾನು ಕರ್ಕೊಂಡು ಹೋದೆ ಅಂತ ಹೇಳಿದೆ. ಆಮೇಲೆ ನಾನು ಚಪ್ಪಲಿ ಹುಡ್ಕಾಡ್ತಾಯಿದ್ರೆ ನಾನು ಚಪ್ಪಲಿ ಹಾಕೋಣ ಅಂತ ಹೋದರೆ ನಮ್ಮ ಅಮ್ಮನ ಚಪ್ಪಲಿ ಹಾಕೋಬಿಟ್ಟೆ. ಆಮೇಲೆ ನನ್ನ ಚಪ್ಪಲಿ ಹಾಕ್ಕೊಂಡು ನಾನು ಹೋದೆ. ಆಮೇಲೆ ನಾನು ಕೆಳಗೆ ಇಳ್ಕೊಂಡು ಹೋದೆ. ಆಮೇಲೆ ನಮ್ಮ ಗಣೇಶನ ಕೈ ಮುಗ್ದಾದ್ಮೇಲೆ ನಮ್ಮ ಅತ್ತೆ ಮನೆಗೆ ಹೋಗೋಣ ಅಂತ ಬಂದರೆ ಇವಳು ನೋಡಿ ಕೋಲ್ಡ್ ನೀರಿರೋ ಫುಲ್ ಕುಡಿತಾಳೆ. ಆಮೇಲೆ ಇವನು ನೋಡಿ ಹೆಂಗವನೆ, ಇವನು ವಿಡಿಯೋ ಮಾಡ್ತಾಯಿದ್ದೆ ಅಂತ ನೋಡಿ ಹೆಂಗಾಡ್ತಾನೆ. ಆಮೇಲೆ ನಮ್ಮ ಅಕ್ಕವ್ರು ಊಟ ತಿಂತಾಯಿದ್ರು. ನನ್ನ ಮುಖ ನಾನು ನೋಡು ಫ್ರಿಜ್ಜಲ್ಲಿ ಏನೋ ಮಾಡ್ತಾಯಿದ್ಲಿ ಇವಳು. ಈಚೆ ಬಂದು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾಯಿದ್ರೆ ನಮ್ಮ ಮತ್ತೆ ತಿಕ್ಕ ಮುಚ್ಕೊಂಡು ಹೋಗಲ್ಲ ಅಂದ್ಬಿಟ್ರು. ಯಾವ್ದು ಹುಡುಗ ಹೋಯ್ತಾಯಿದ್ರೆ ಇಟ್ಕೊಳ್ಳೋ ಅಂದ್ಬಿಟ್ಟು ಅವನು ಎದ್ರುಕೊಂಡು ಓಡೋಯ್ತಾನೆ. ಆಮೇಲೆ ಮನೆ ಹತ್ರ ಬಂದ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಗೇಟ್ ಹಾಕ್ಕೊಂಡು ಹೋಗ್ತಾ ಇದ್ರೆ ನಮ್ಮ ತಾತ ಈ ಥರ ಪೋಸಲ್ಲಿ ಕೂತಿದ್ರು. ತೋರಿಸಿ ನೋಡ್ರಿ ಯಾವ ಥರ ಪೋಸಲ್ಲಿ ಕೂತಿದ್ರು ಅಂತ. ಆಮೇಲೆ ಒಳಗೆ ಬಂದರೆ ನಮ್ಮ ಅಣ್ಣ ಈ ಥರ ಪೋಸಲ್ಲಿ ನಿಂತಿದ್ದ. ಸರಿ ಬಾಯ್ ಗಾಯ್ಸ್.